ರೆಸ್ಪೆಕ್ಟ್ ಅಂದ್ರೆ ಆಟಿಟ್ಯೂಡ್ ಅಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ನೀನ್ ವ್ಯಾಲ್ಯೂ ಕೊಡೋದು. ಸೆಲ್ಫ್ ರೆಸ್ಪೆಕ್ಟ್ ಇರೋ ಮನುಷ್ಯ ಯಾವತ್ತೂ ಅಷ್ಟೇ ಅಟೆನ್ಷನ್ಗೋಸ್ಕರ ಬೆಗ್ ಮಾಡಲ್ಲ, ಡಿಸ್ರೆಸ್ಪೆಕ್ಟ್ ನ ಯಾವ್ದೇ ಕಾರಣಕ್ಕೂ ಟಾಲರೇಟ್ ಮಾಡಲ್ಲ, ಬೇರೆಯವ್ರನ್ನ ಇಂಪ್ರೆಸ್ ಮಾಡ್ಬೇಕು ಅಂದ್ಬಿಟ್ಟು ಅವ್ರ ಲೈಫ್ ನ ವೇಸ್ಟ್ ಮಾಡ್ಕೊಳ್ಳಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಇದೆ ಅಂದಾಗ ನಾವ್ ಯಾವ್ದೇ ಕಾರಣಕ್ಕೂ ಅನ್ನೆಸರಿ ಆರ್ಗ್ಯುಮೆಂಟ್ಸ್ಗೆ ಜಾಯ್ನ್ ಆಗಕ್ ಹೋಗಲ್ಲ. ಈ ಫೇಕ್ ರಿಲೇಶನ್ಶಿಪ್ ಇಂದಂತೂ ತುಂಬಾ ದೂರ ಇರ್ತೀವಿ. ಜೊತೆಗೇನು ಅಂದ್ರೆ ನಮ್ ನೆಮ್ಮದಿ ಹಾಳಾಗ್ತಿದೆ ಅಂದ್ರೆ ಅಲ್ಲಿ ಯಾರೇ ಇರ್ಲಿ ನಾವ್ ಅದ್ ಬೇಡ, ಅದನ್ನ ಬೇಡವೇ ಬೇಡ ಅನ್ನೋಷ್ಟು ನಮಗ್ ಧೈರ್ಯ ಇರುತ್ತೆ. ಕೆಲವರು ಲೋನ್ಲಿನೆಸ್ ಫಿಯರ್ ಇಂದ ಡಿಸ್ರೆಸ್ಪೆಕ್ಟ್ ನ ಟಾಲರೇಟ್ ಮಾಡ್ತಾರೆ, ಬೇರ್ ಮಿನಿಮಮ್ನೇ ಅಕ್ಸೆಪ್ಟ್ ಮಾಡ್ತಾರೆ, ಫೇಕ್ ಲವ್ಗೆ ಅಟ್ಯಾಚ್ ಆಗ್ಬಿಡ್ತಾರೆ. ಏನಕ್ಕಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಏನಾದ್ರು ವೀಕ್ ಇದೆ ಅಂದ್ರೆ ಒಬ್ಬ ಮನುಷ್ಯ ಅವನ ವ್ಯಾಲ್ಯೂನೇ ಮರ್ತ್ ಬಿಡ್ತಾನೆ. ಏನ್ ಗೊತ್ತಾ, ಸೆಲ್ಫ್ ರೆಸ್ಪೆಕ್ಟ್ ಇರೋ ಪರ್ಸನ್ಗೂ ಕೂಡ ಪೇನ್ ಇರುತ್ತೆ. ಅದ್ರ ಡಿಫ್ರೆನ್ಸ್ ಏನಂದ್ರೆ ಟೆಂಪರರಿ ಅಟ್ಯಾಚ್ಮೆಂಟ್ಗೋಸ್ಕರ ಪರ್ಮನೆಂಟ್ ಡ್ಯಾಮೇಜ್ ಮಾಡ್ಕೊಳಕ್ ಹೋಗಲ್ಲ. ಸೊ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಈಗೋ ಅಲ್ಲ, ಇಡೀ ಪ್ರಪಂಚನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರು ಕೂಡ ನಿನ್ನ ನೀನ್ ಯಾವತ್ತೂ ಲೂಸ್